ಜಾತಿ ಗಣತಿ ವಿಷಯದಲ್ಲಿ ಬಹಳ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಸರ್. ಆ ನಿಟ್ಟಿನಲ್ಲಿ ಏನು ಹೇಳ್ತಾರೆ ಸರ್? ಮಾತುಕತೆ ಆಗಿ ಇಂಪ್ಲಿಮೆಂಟ್ ಆಗಿಲ್ಲ, ಬರೀ ಮಾತುಕತೆ ಆಗಿದೆ, ಇಂಪ್ಲಿಮೆಂಟ್ ಆಗಿಲ್ಲ. ಸೊ ನಾವು ಅದಕ್ಕೆ ಇಂಟ್ರೆಸ್ಟ್ ಇದೀವಿ ಮಾಡಬೇಕಂತ ಎಕ್ಸ್ಚೇಂಜ್ ಗಿವ್ ಆ್ಯಂಡ್ ಟೇಕ್. ಸರ್ ಜಾತಿ ಗಣತಿ ವರದಿಗೆ ತಮ್ಮ ಏನು ಸರ್? ನಮ್ಮದು ಚರ್ಚೆ ಆಗಬೇಕು, ಫಸ್ಟು ಸುದೀರ್ಘ ಚರ್ಚೆ ಆಗಬೇಕು ಕ್ಯಾಬಿನೆಟ್ನಲ್ಲಿ, ಸದನ್ನಲ್ಲಿ, ಪಬ್ಲಿಕ್ದಲ್ಲಿ. ಆಮ್ಯಾಗ ಅದು ಇಂಪ್ಲಿಮೆಂಟು ಮಾಡಲಿಕ್ಕೆ ಕ್ರಮ ಕೈಗೊಳ್ಳುತ್ತೆ. ಲೀಡರ್ಸ್ ಅದಕ್ಕೆ ಎಕ್ಸೆಪ್ಷನ್ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಈಗ ನಾಗರಾಜ್ ಯಾದವ್ ಅವರು ಹೇಳ್ಯಾರ ಒಂದೇ ಕಾಸ್ಟಲ್ಲಿ ಇದು ಗ್ರೂಪ್ಸ್ ಈಗ ಬೇರೆ ಬೇರೆ ಕಾಸ್ಟ್ ಸ್ಪ್ಲಿಟ್ ಮಾಡಿಬಿಟ್ಟಾರಂತ. ಅದರಲ್ಲಿ ಅದನ್ನೇ ಹೇಳಿದ್ರಲ್ಲ, ಸದನಲ್ಲಿ ಚರ್ಚೆ ಆಗಬೇಕಾದ್ರೆ ಅದಕ್ಕೆ ಹೇಳಿದ್ರು. ಯಾರ್ದು ಆತಂಕ ಇದೆ, ಸಮಸ್ಯೆ ಇದೆ, ಚರ್ಚೆ ಬಹಿರಂಗವಾಗಿ ಆಗಬೇಕು, ರಾಜ್ಯಕ್ಕೆ ಕೂಡ ಗೊತ್ತಾಗಬೇಕು. ಈಗ ಸದನ್ ಕರಿಬೇಕು, ಸ್ಪೆಷಲ್ ಅಧಿವೇಶನ ಕರಿಬೇಕಂತ ಡಿಮಾಂಡ್ ಇದೆ ನಮ್ಮದು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ. ಸೊ ಯಾರಿಗೆ ಆತಂಕ ಇದೆ, ಡೌಟ್ಸ್ ಇದೆ, ಅದು ಕ್ಲಿಯರ್ ಮಾಡಲಿಕ್ಕೆ ಅದಕ್ಕಿಂತ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದೂ ಇಲ್ಲ. ಸರ್, ಸಿಎಂ ಅವರು ಹೋಮ್ವರ್ಕ್ ಕೊಟ್ಟಿದ್ರು ಎಲ್ಲ ಸಚಿವರುಗಳಿಗೆ ಜಾತಿ ಗಣತಿ ವಿಷಯದಲ್ಲಿ. ತಮಗೂ ಕೂಡ ಒಂದು ಪುಸ್ತಕ ಬಂದಿದೆ ಸರ್, ಓದ್ಕೋತಾ ಇದ್ದಾರೆ ಅದನ್ನ. ಕೊಟ್ಟಿದ್ದಾರೆ, ನೋಡ್ತೀನಿ. ನಾಳೆ ಹೋದಾಗ ಬೆಂಗಳೂರಿಗೆ ನೋಡ್ತೀವಿ. 17 ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಡಿ.ಕೆ. ಶಿವಕುಮಾರ್ ತಮ್ಮ ಮನೆಯಲ್ಲಿ ಶಾಸಕರ ಸಭೆ ಕರೆದಿದ್ದಾರೆ. ಇದು ಒಂದು ಎಲ್ಲೊಂದು ಕಡೆ ಸರ್ಕಾರದಲ್ಲಿ ಸಂಘರ್ಷಕ್ಕೆ ಕಾರಣ. ನೋಡಿ, ಆ ಸಮುದಾಯದ ಮುಖಂಡರು ಅವರು, ಅದೇ ಹೇಳಿದ ಒಕ್ಕಲಿಗ ನಾಯಕರ ಸಮುದಾಯದ ಮುಖಂಡರು ಅವರು. ಸುಮಾರು 35 ಜನ ಶಾಸಕರಿದ್ದಾರೆ. ಅವ್ರ ನೇತೃತ್ವದಲ್ಲಿ ಸಭೆ ಮಾಡ್ತಾರೆ. ನಾ ಹೇಳ್ತಾ ಅದಕ್ಕಿಂತ ಮುಂದೆ ಹೇಳ್ತಾ ಇದ್ದೀವಲ್ಲ, ಸದನಲ್ಲಿ ಚರ್ಚೆ ಆಗಬೇಕಂತ. ಅದಕ್ಕಿಂತ ಚರ್ಚೆ ಯಾವ್ದು ಬೇಕು ನಿಮಗೆ? ಸದನ್ನಲ್ಲಿ ಒಂದು 3-4 ದಿವಸ ಸ್ಪೆಷಲ್ ಅದಕ್ಕೆ ಹೇಳಬೇಕು, ಬೇರೆ ಏನು ಸಬ್ಜೆಕ್ಟ್ ತೊಗೋಬಾರ್ದು. ಯಾರು ಏನು ಬೇಕು ಮಾತಾಡಲಿಕ್ಕೆ ಅವಕಾಶ ಇದೆ ಮಾತಾಡಲಿ, ತಪ್ಪಿದೆ ಅಂದರೆ ತಪ್ಪು ಹೇಳಿ, ಸರಿ ಇದ್ರೆ ಸರಿ ಹೇಳಿ. ಅಂತಿಮವಾಗಿ ಸರ್ಕಾರ ನಿರ್ಧಾರ ಮಾಡ್ತಾರೆ. ಬಿಜೆಪಿ ಜನಾಕ್ರೋಶ ಸಮಾವೇಶನ ಬೆಳಗಾವಿಯಿಂದ ಪ್ರಾರಂಭ ಮಾಡ್ತಾ ಇದೆ. ವಿಶ್ವಾಸ ತಗೊಂಡು ಈಗ ಜಾತಿ ಗಣತಿ ಇಂಪ್ಲಿಮೆಂಟ್ ಮಾಡಬೇಕು. ಅದೆಲ್ಲನೂ ವಿಶ್ವಾಸ ತೆಗೆದುಕೊಂಡೇ ಅದು ಮಾಡಬೇಕಾದಂಥ ಅನಿವಾರ್ಯತೆ ಸರ್ಕಾರದ ಮೇಲೆ ಇದೆ. ಆಯ್ತು ಅಂತ ಹೇಳಿದಲ್ಲ, ಅದನ್ನು ಸೇರಿಸಿಲ್ಲ. ಅದು ಪೆಟ್ರೋಲು ಅದನ್ನ ಸೇರಿಸೆ ಮಾಡ್ರೆ ನಮ್ಮ ಕೆಲಸ ಆಗ್ತದೆ ಅಂತ ಅವ್ರು ಏನೇನು ಮಾಡ್ಯಾರಲ್ಲ ಕೇಂದ್ರ ಸರ್ಕಾರದವರು, ಅದನ್ನು ಸೇರಿಸಿದ್ರೆ ನಮ್ಗೆ ಈಜಿ ಆಗ್ತದೆ. ಏನು ಹೇಳ್ತಾ ಇದ್ರು ಸರ್ ಅವರು? ಸೆಸ್ ರಾಜ್ಯ ಸರ್ಕಾರಕ್ಕೆ ಬರುತ್ತೆ, ಅವರು ಹೆಚ್ಚು ಮಾಡಿದ್ದಾರೆ. ಹೌದು, ಅದು ಒಂದು ಮಾಡಿರ್ಬೋದ್ರೆ ಪೆಟ್ರೋಲ್ ಬೆಲೆ, ಡೀಸೆಲು, ಗ್ಯಾಸು, ಇನ್ನೂ ಬೇರೆ ಬೇರೆ ಅವ್ರ ಕಡೆನೂ ಇದೆಯಲ್ಲ, ಅವರು ಮಾಡಿದ್ದಾರೆ. ಸೊ ಅವ್ರು ಮಾಡಿದ್ರೆ ನಮ್ಮ ಕಾಂಗ್ರೆಸ್ಸಿಂದ ಮಾಡೋದು ತಪ್ತೈತೆ, ಅದು ನಾವು ಸ್ಟ್ರೈಕ್ ಮಾಡೋದು ತಪ್ತೈತೆ. ಎರಡೂ ಕೂಡ ಮಿಕ್ಸ್ ಮಾಡಿದ್ರೆ ಒಳ್ಳೇದಾದ್ರು. ಸರ್, ಜನ ಆಕ್ರೋಶ ಆಂದೋಲನವನ್ನು ಕಾಂಗ್ರೆಸ್ನು ಮಾಡ್ತಾ ಇದೆ, JDS ಮಾಡ್ತಾ ಇದೆ, ಬಿಜೆಪಿನೂ ಮಾಡ್ತಾ ಇದೆ. ಯಾರು ಆಕ್ರೋಶ ತೋರಿಸ್ತಾ ಇದಾರೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ಜನತೆಗೆ. ಜನ ಏನು ಆಕ್ರೋಶ ಇಲ್ಲ, ನಾವೇ ಆಕ್ರೋಶ ಆಗಿದ್ದೀವಿ. ಸೊ ಒಂದು ವೇಳೆ ಸರಿ ಇದ್ದರೆ ಮಾಡಲೇಬೇಕು, ಅನಿವಾರ್ಯತೆ ಮಾಡಬೇಕಾಗ್ತದೆ. ಮಾಡಲೇಬೇಕಂತ ಅನಿವಾರ್ಯತೆ ಮಾಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸು BJP ಅನಾವಶ್ಯಕ ಮಾಡಿದ್ರೆ ಅದಕ್ಕೆ ವಿರೋಧ ಆಗಬೇಕನ್ನೋದು ನಮ್ಮ ವಾದ, ಅನಿಸಿಕೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಉದ್ಘಾಟನೆ ಯಾವಾಗ ಅಂತ ಹೇಳ್ತಾರೆ? ಉದ್ಘಾಟನೆ ಎಲ್ಲ ಈಗಾಗಲೇ ಪ್ರಾರಂಭ ಮಾಡಲಿಕ್ಕೆ ಹೇಳಿದ್ವಿ, ಹಂತ ಹಂತವಾಗಿ ಪ್ರಾರಂಭ ಮಾಡಿದ್ದಾರೆ. ಸೊ ಉದ್ಘಾಟನೆಗೆ ಯಾವಾಗ ಸಚಿವರು ಟೈಮ್ ಕೊಡ್ತಾರೆ ನೋಡೋಣ. ಈಗ ಹಂತ ಹಂತವಾಗಿ ಮಾಡ್ಲಿಕ್ಕೆ ಹೇಳಿದ್ವಿ. ಈಗ ಜಗದೀಶ್ ಶೆಟ್ಟರ್ ಅವರು ನೀನು ಆರೋಪ ಮಾಡಿದ್ದಾರೆ, ಮುಸ್ಲಿಮರು ಹೈಯೆಸ್ಟ್ ಇದ್ದಾರೆ ಅನ್ನುವಂಥ ತೋರಿಸಲಿಕ್ಕೆ ಕಾಂಗ್ರೆಸ್ ಅವರು ಈ ರೀತಿ ಸರ್ವೆ ಮಾಡಿದ್ದೆ ಒಂದು ರಿಪೋರ್ಟನ್ನು ಬಹಿರಂಗ ಮಾಡಿದ್ದಾರೆ ಅಂತ. ಈಗ ಅವರು ಸರ್ವೆ ಮಾಡ್ತಾರಲ್ಲ. ಈಗ 25ಗೆ ಅವ್ರದ್ದು ಸ್ಟಾರ್ಟ್ ಆಯ್ತಿದೆ. ಈಗ ಅವ್ರದ್ದು ಒಂದು ಪ್ರಾರಂಭ ಆದಿತ್ತು, ಅವ್ರು ನೋಡೋಣ.